ಊಟ ಮಾಡ್ಬೇಕಾದ್ರೆ ಉಪ್ಪಿನಕಾಯಿ ಇಲ್ಲ ಅಂತ ಹೇಳಿದ್ರೆ ಹಪ್ಪಳ ಇರಲೇಬೇಕು. ಇಲ್ಲಿ ಸಿರಿಧಾನ್ಯದ ಹಪ್ಪಳಗಳು ಅಂತ ಹೇಳಿ ತುಂಬಾ ವೆರೈಟಿ ಆಗಿರೋ ಒಂದು ಹಪ್ಪಳಗಳನ್ನ ಮಾರ್ತಾ ಇದ್ದಾರೆ. ಬನ್ನಿ ಇದು ಟೇಸ್ಟ್ ಹೆಂಗಿರುತ್ತೆ, ಏನೆಲ್ಲ ಪ್ರಾಡಕ್ಟ್ಗಳನ್ನ ಹಾಕಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವ್ರನ್ನ ಕೇಳೋಣ. ಸರ್ ನಮಸ್ಕಾರ. ಸರ್ ಹೇಳಿ, ಇದು ನೀವು ಏನ್ ಹಪ್ಪಳ ಇದು? ಆಕ್ಚುಲಿ ಸಿರಿಧಾನ್ಯದ ಹಪ್ಪಳಗಳು ಅಂತ ನೀವು ಹಾಕೊಂಡಿದ್ದೀರಾ, ಇದು ಬೋರ್ಡು. ಏನ್ ಹಪ್ಪಳ ಸರ್ ಇದು? ಮೆಕ್ಕೆಜೋಳ. ಓಕೆ, ಮೆಕ್ಕೆಜೋಳ. ಆಮೇಲೆ ಇದಕ್ಕೆ ಬರೀ ಮೆಕ್ಕೆಜೋಳನ, ಅದಕ್ಕೆ ಬೇರೆ ಬೇರೆ ಮೆಕ್ಕೆಜೋಳ, ಬೇರೆ ಏನು ಮಿಕ್ಸ್ ಇಲ್ಲ ಅದ್ರಲ್ಲಿ. ಓಕೆ, ಸಿರಿಧಾನ್ಯ ಅಂತ ಹೇಳ್ತೀವಿ. ಅದು ಯಾವ್ದು ಹಪ್ಪಳ? ಅದು ಸಿರಿಧಾನ್ಯದಲ್ಲಿ ಇದೆ ನೋಡಿ, ನವಣೆ ಜೊತೆ ಫಾಕ್ಸ್ಟೈಲ್ ಮಿಲೆಟ್ ಜೊತೆ ಇದು ಆನಿಯನ್ ಮಿಕ್ಸ್ ಮಾಡಿದ್ದು, ಸಾರಿ ಅದು ಗಾರ್ಲಿಕ್ ಮಿಕ್ಸ್ ಮಾಡಿದ್ದು, ಇದು ಆನಿಯನ್ ಮಿಕ್ಸ್ ಮಾಡಿದ್ದು. ದಿಸ್ ಇಸ್ ರಾಗಿ. ರಾಗಿ ಆಲ್ಸೋ ರಾಗಿ ಬೇರೆ ಇದೆ, ಅದು ಮಿಲೆಟ್. ಇಟ್ ಇಸ್ ಆಲ್ಸೋ ಮಿಲೆಟ್ ಹಪ್ಪಳಗಳ. ಇನ್ನು ಏನೇನು ವೆರೈಟಿ ಇದೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಎಲ್ಲ ವೆರೈಟಿ ಸಿಗುತ್ತೆ, ಬಟ್ ಇಲ್ಲಿ ಒಂದು 2-3 ಅಷ್ಟೇ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದು ಅಷ್ಟೇ. ನಿಮ್ದು ಎಲ್ಲಿ ಸರ್? ಬೆಳಗಾಮಲ್ಲಿ ಸಿಗುತ್ತೆ. ಸೊ ಬೆಳಗಾಮಲ್ಲಿ ಇದು ನಿಮ್ದು ಫೋನ್ ಅಡ್ರೆಸ್ ಹಿಂಗೆ ಎಲ್ಲ ಇದೆ ನೋಡಿ ಸರ್, ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ. ಓಕೆ ಸರ್, ಎಷ್ಟು ತಗೋಬೇಕು ಈಗ? ಒಂದು ಚಿಕ್ಕ ಪ್ಯಾಕೆಟ್ ಅಂತ ಹೇಳಿದ್ರೆ ಎಷ್ಟು ಅಮೌಂಟ್ ಇರುತ್ತೆ? ಮಿನಿಮಮ್ 100 ರೂಪಾಯಿ ಸರ್, ಮಿನಿಮಮ್ 100 ರೂಪೀಸ್. ಮಿನಿಮಮ್ 100 ರೂಪಾಯಿ. ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಈ ತರ? 5 ಇಯರ್ಸ್ ಆಯ್ತು. 5 ಇಯರ್ಸ್ ಇಂದ. ಸೊ ಎಲ್ಲೆಲ್ಲ ನಿಮ್ದು ಈಗ ಆಲ್ರೆಡಿ ಕೊಟ್ಟಿದ್ದೀರಾ ಇದನ್ನ? ಈ ಸ್ಟಾಲ್ ಅಲ್ಲಿ ಹಾಕಿದ್ದೀರಾ? ಎಲ್ಲ ಕಡೆ ಕೊಡ್ತೀವಿ ಸರ್. ನಾನು ಯೂಸ್ವಲಿ ಹೋಲ್ಸೇಲ್ ಆರ್ಡರ್ ಚೆನ್ನಾಗಿ ಬರ್ತೈತಿ. ಎಲ್ಲ ಸ್ಟಾಲಲ್ಲೂ ಮಾರ್ಕೆಟಿಂಗ್ ಮಾಡ್ತೀವಿ. ಚೆನ್ನಾಗಿ ಕ್ರೇಜ್ ಇದೆ, ಚೆನ್ನಾಗಿದೆ. ಈಗ ಯಾಕಂದ್ರೆ ಸಿರಿಧಾನ್ಯ ಜಮಾನ ಸ್ಟಾರ್ಟ್ ಆಗಿದೆ, ಎಲ್ಲ ಪ್ರಪಂಚ ಎಲ್ಲ ಬರೀ ಸಿರಿಧಾನ್ಯ ಅಂತ ತಿಂತಾರೆ. ಅದು ಒಂದ್ ಸ್ವಲ್ಪ ನಾವು ಹೊಸ ಸ್ಟಾರ್ಟ್ಅಪ್ ಮಾಡ್ಕೊಂಡು ಸಿರಿಧಾನ್ಯಗಳೆಲ್ಲ ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀವಿ. ಆಕ್ಚುಲಿ ಮೊದಲು ನಾವು ಇದ್ರಲ್ಲಿ ಮಾಡಿ ಮೈದಾದು ರೈಸ್ದು ಮಾಡ್ತಿದ್ವಿ ಪಾಪಡು. ಈಗ ಒಂದ್ ಸ್ವಲ್ಪ ಸಿರಿಧಾನ್ಯ ಕಡೆ ಒಳಗೆ ತೋರಿಸ್ತಾ ಇದ್ದೀವಿ. ಸಿರಿಧಾನ್ಯ ಅಂತ ಹೇಳಿದ್ರೆ ಏನೇನು ಹಾಕ್ತಿರ ಅದಕ್ಕೆ? ಇಲ್ಲ, ಅದರಲ್ಲಿ ಫಾಕ್ಸ್ಟೈಲ್ ಮಿಲೆಟ್ ಇರುತ್ತೆ, ಬೇಸ್ ಎಲ್ಲ ಇರೋದು ಮಿಲೆಟ್ ಇಟ್ಟೆ, ಸಿರಿಧಾನ್ಯ ಇರುತ್ತೆ. ಅದಕ್ಕೆ ಸಿರಿಧಾನ್ಯ ಅಂತ ಹೇಳಿದ್ರೆ ಅದು ಏನೇನು ಪದಾರ್ಥಗಳು ಇರ್ತವೆ ಹೇಳಿ? ಅದು ಊದಲ ಇರುತ್ತೆ, ಬರಗ ಇರುತ್ತೆ, ಸಜ್ಜಿ, ರಾಗಿ, ನವಣೆ ಎಲ್ಲ ಇರುತ್ತೆ. ಅದರಲ್ಲಿ ಎಲ್ಲ ಮಿಕ್ಸ್ ಮಾಡಿ ಅದನ್ನ ಅದ್ರಲ್ಲಿ ಇದು ಹಪ್ಪಳ ಮಾಡೋದು. ಸಿರಿಧಾನ್ಯದಲ್ಲಿ ಕೆಲವೊಂದು ಹೆಂಗಿರುತ್ತೆ, ಕೆಲವೊಂದು ಸಿರಿಧಾನ್ಯದಲ್ಲಿ ಗಮ್ಮಿಂಗ್ ಬರಲ್ಲ, ಕೆಲವೊಂದು ಸಿರಿಧಾನ್ಯ ಗಮ್ಮಿಂಗ್ ಬರುತ್ತೆ. ಗಮ್ಮಿಂಗ್ ಬರದೇ ಇದ್ದಂತ ಸಿರಿಧಾನ್ಯದಲ್ಲಿ ಮಾಡಕ್ಕಾಗಲ್ಲ. ಅದು ಗಮ್ಮಿಂಗ್ ತರಬೇಕಾದ್ರೆ ಮತ್ತೆ ಕಾಸ್ಟಿಕ್ ಸೋಡಾನು ಅದು ಇದು ಏನೋ ಯೂಸ್ ಮಾಡಬೇಕು. ಹಿಂಗಾಗಿ ಅದು ಏನು ಪದಾರ್ಥ ಉಪಯೋಗ ಮಾಡಂಗಿಲ್ಲ ನಾವು. ಗಮ್ಮಿಂಗ್ ಎದ್ರಲ್ಲಿ ಬರುತ್ತೆ ಆ ಸಿರಿಧಾನ್ಯ ಉಪಯೋಗ ಮಾಡಷ್ಟೇ ಮಾಡ್ತೀವಿ. ಈಗ ನಾವು ಬ್ಯಾಂಗ್ಳೂರ್ ಇದ್ದೀವಿ, ಮೈಸೂರು ಇದ್ದೀವಿ. ಇದು ನಿಮ್ದು ಪ್ರಾಡಕ್ಟ್ ಎಲ್ಲಿ ಸಿಗುತ್ತೆ? ಇದು ಹೆಂಗೆ? ನಾವು ಬೆಳಗಾವಿಯಿಂದ ನಮ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಹೋಲ್ಸೇಲ್ ಕೊಡ್ತೀನಿ, ರಿಟೇಲ್ ಪ್ಯಾಕ್ ಕಳ್ಸಿಕೊಡ್ತೀನಿ, ಏನ್ ತೊಂದರೆ ಇಲ್ಲ. ಅಲ್ಲಿಗೆ ನೀವು ಫೋನ್ ಮಾಡಿದ್ರೆ ಪೋಸ್ಟ್ ಮುಖಾಂತರ ಕಳ್ಸಿಕೊಡ್ತೀರಾ ಟ್ರಾನ್ಸ್ಪೋರ್ಟ್ ಅಲ್ಲಿ ನೀವು? ಸೊ ಮಿನಿಮಮ್ ಏನಾದ್ರು ಇಷ್ಟೇ ತಗೋಬೇಕು, ಅರ್ಧ ಕೆಜಿ ತಗೋಬೇಕು, 2 ಕೆಜಿ ಏನಿಲ್ಲ, ಕಸ್ಟಮೈಸ್ ಯಾವ ರೀತಿ ಹತ್ರ 1 ಕೆಜಿ ಬೇಕಾದ್ರೆ ಕೊಡ್ತೀನಿ, ಅರ್ಧ ಕೆಜಿ ಬೇಕಾದ್ರೆ ಕೊಡ್ತೀನಿ, 10 ಕೆಜಿ ಬೇಕಾದ್ರೆ ಕೊಡ್ತೀನಿ. ಅದ್ರ ವ್ಯಾಲ್ಯೂ ಅಷ್ಟೇ ಚೇಂಜ್ ಆಗ್ಬಿಡುತ್ತೆ. 1 ಕೆಜಿ ತಗೊಂಡ್ರೆ ಅದ್ರ ವ್ಯಾಲ್ಯೂ ಬೇರೆ, 10 ಕೆಜಿ ತಗೊಂಡ್ರೆ ಅದ್ರ ವ್ಯಾಲ್ಯೂ ಬೇರೆ, 100 ಕೆಜಿ ತಗೊಂಡ್ರೆ ಅದ್ರ ವ್ಯಾಲ್ಯೂ ಬೇರೆ. ಜಾಸ್ತಿ ತಗೊಂಡ್ರೆ ಹೋಲ್ಸೇಲ್ ತರ, ಕಮ್ಮಿ ತಗೊಂಡ್ರೆ ಮಾಮೂಲಿ ರಿಟೇಲ್ ತರ ಹಾಕೊಡ್ತಿಲ್ಲ. ಸರ್ ಇದು ಎಣ್ಣೆಗೆ ಹಾಕಿ ಕರೆದು ಇದನ್ನ ಊಟಕ್ಕೆ ನಿಂಚ್ಕೊಳ್ಳೋದಲ್ಲ ಅದು? ಹೌದೌದು ಸರ್, ಹೌದು. ನೋಡೋ ವೀಕ್ಷಕರು, ಇದು ಬೆಳಗಾವಿಯಿಂದ ಮಾಡ್ಕೊಂಡು ಇಲ್ಲಿ ಬಂದು ಸ್ಟಾಲಲ್ಲಿ ಹಾಕಿದ್ರದು ತುಂಬಾ ಟೇಸ್ಟ್ ಆಗಿದೆ. ಇದು ಸಿರಿಧಾನ್ಯಗಳು ಮತ್ತೆ ರಾಗಿದು ಹಲವಾರು ಹಪ್ಪಳಗಿದೆ. ನಿಮ್ಮ ಮನೆಗಳಲ್ಲಿ ಅಥವಾ ಏನಾದ್ರು ಫಂಕ್ಷನ್ ಇದ್ರೆ, ಆಫೀಸ್ಗಳಲ್ಲಿ ಮದುವೆ ಕಾರ್ಯಕ್ರಮ, ಎಂಗೇಜ್ಮೆಂಟ್, ಯಾವುದೇ ಬರ್ಡೇ ಇರಲಿ, ನಿಮಗೇನಾದ್ರೂ ಬೇಕು ಅಂತ ಹೇಳಿದ್ರೆ ಈ ಒಂದು ಸಿರಿಧಾನ್ಯದ ಹಪ್ಪಳಗಳು ಬೇಕು ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಸರ್ ಬನ್ನಿ, ಕಾರ್ನ್ ಪಾಪಡಿ ನೋಡಿ ಸರ್, ಮೆಕ್ಕೆಜೋಳದಿಂದ ಮಾಡಿದ್ದು ಕಾರ್ನ್ ಪಾಪಡಿ ನೋಡಿ ಸರ್, ಮೆಕ್ಕೆಜೋಳದು ಸ್ವೀಟ್ ಕಾರ್ನ್ ಸರ್, ಮೆಕ್ಕೆಜೋಳ.